ನಿರಾಕಾರ ಗುರು ಗುರುರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರ ನಾರಾಯಣ, ಗುರು ಚರಿತಾಸೆ ಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳು, ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಎಲ್ಲ ಭಕ್ತಾದಿಗಳ ಮೇಲೆ ಸ್ವಾಮಿ ಸಮರ್ಥರ ಕೃಪಾಶೀರ್ವಾದ ಆಗಲಿ, ಎಲ್ರಿಗೂ ಆ ಸ್ವಾಮಿ ಸಮರ್ಥರು ಒಲೀಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ತುಂಬ ಖುಷಿ ಅನ್ನಿಸ್ತಾ ಇದೆ. ಎಲ್ಲರೂ ಫೋನ್ ಮಾಡಿ ಅವ್ರವ್ರ ಎಕ್ಸ್ಪೀರಿಯೆನ್ಸ್ನ ನನ್ನ ಹತ್ರ ಹೇಳ್ಕೊತಾ ಇದ್ದಾರೆ. ಬಟ್ ಬಿಕಾಸ್ ನನಗೆ ಪರ್ಸ್ನಲ್ ಕಾರಣ ಇರೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಅವುಗಳನ್ನು ಖಂಡಿತವಾಗಿಯೂ ನಾನು ಮಾಡ್ತೀನಿ. ಸೊ ಇವತ್ತು ಈಗ ನಿಮಗೆ ಇಂಪಾರ್ಟೆಂಟ್ ಒಂದು ವಿಷಯ ಹೇಳಬೇಕಾಗಿದೆ. ನಾಳೆ ಅಮಾವಾಸ್ಯೆ ದಿನ ತಾವೆಲ್ಲ ಒಂದು ಕೆಲಸ ಮಾಡ್ಬೋದು. ಏನು ಅಂತಂದರೆ, ನಾನು ಹೇಳೋವಂಥ ಕಾನ್ಸೆಪ್ಟು, ನವಗ್ರಹಗಳು ನಿಮ್ಮ ಜೊತೆ ಅವರ ಕೃಪಾಶೀರ್ವಾದ ಇದ್ದರೆ, ಆ ಒಂದು ಗ್ರಹದ ಕೃಪಾಶೀರ್ವಾದದಿಂದ ನಿಮಗೆ ಧನ ಪ್ರಾಪ್ತಿ ಆಗ್ಬೋದು, ಅಥವಾ ಯಾವುದೇ ಸಮಸ್ಯೆಯಿಂದ ಎದುರಾದರೂ ಕೂಡ ಆ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ಬೋದು. ಅದಕ್ಕೆ ಇಟ್ಸ್ ಅ ಸಿಂಪಲ್ ರೆಮಿಡಿ. ಏನು ಅಂತಂದರೆ, ಸೊ ಈ ಥರ ಒಂದು ನಿಮಗೆ ಇಲ್ಲಿ ಕಾಣ್ತಾ ಇದೆ ಈ ಚಿತ್ರ. ಸೊ ಈ ಚಿತ್ರದಲ್ಲಿ 9 ಬ್ಲಾಕ್ಸಸ್ ಇದೆ. 9 ಬ್ಲಾಕ್ಸ್ ನಿಮಗೆ ಕಾಣ್ತಾ ಇದೆ. ಈ 9 ಬ್ಲಾಕ್ಸಲ್ಲಿ ಏನು ವಿಶೇಷತೆ ಅಂದರೆ, 9 ಗ್ರಹಗಳಿಗೆ ಸಂಬಂಧಿಸಿದಂತಹ ಸಂಖ್ಯೆಗಳು ಇದರಲ್ಲಿ ಈ ಬ್ಲಾಕ್ಸಲ್ಲಿ ಬರೆದಿದೆ. ಸೊ ನೀವು ಗಮನಿಸ್ಬೋದು, ಇಲ್ಲಿ ಶ್ರೀ ಅಂತ ಇದೆ, ಇಲ್ಲಿ ಶ್ರೀ ಅಂತ ಇದೆ, ಇಲ್ಲಿ ಶ್ರೀ ಅಂತ ಇದೆ, ಇಲ್ಲಿ ಶ್ರೀ ಅಂತ ಇದೆ. ಸೊ ಈ ಒಂದು ಯಂತ್ರದ ವಿಶೇಷ ಏನು ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ಇವತ್ತಿನ ದಿನ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ನೋಡಿ, ಫಸ್ಟ್ ಬ್ಲಾಕಲ್ಲಿ 4 ಅಂತ ಬರೀಬೇಕು, ಅದ್ರ ಪಕ್ಕದಲ್ಲಿ 3, ಅದ್ರ ಪಕ್ಕದಲ್ಲಿ 8, 4ರ ಕೆಳಗಡೆ 9, 3ರ ಕೆಳಗಡೆ 5, 8ರ ಕೆಳಗಡೆ 1. ಸೊ ಅದೇ ಪ್ರಕಾರ 9ರ ಕೆಳಗಡೆ 2, 5ರ ಕೆಳಗಡೆ 7, 1ರ ಕೆಳಗಡೆ 6. ಸೊ ಇದು ಸಂಪೂರ್ಣವಾಗಿ 9 ಗ್ರಹಗಳ ಶಕ್ತಿ ಈ ಒಂದು ಯಂತ್ರಕ್ಕೆ ಬಂದಾಯಿತು. ಸೊ ಇದನ್ನು ನಾಳೆ ದಿನ ನೀವೇನು ಮಾಡಬೇಕು ಅಂದರೆ, ಫಸ್ಟು 11 ಮಾಲೆ ಶ್ರೀ ಸ್ವಾಮಿ ಸಮರ್ಥ ಶ್ರೀ ಸ್ವಾಮಿ ಸಮರ್ಥ ಅಂತ ಜಪ ಮಾಡೋ ಪೂರ್ವದಲ್ಲಿ, ಇದರ ಮಧ್ಯದಲ್ಲಿ ಅಂದರೆ ಈ ಒಂದು 5 ನಂಬರ್ ನಿಮಗೆ ಕಾಣ್ತಾ ಇದೆ. ಈ 5 ನಂಬರ್ ಮೇಲೆ ಅರಿಶಿನ ಕುಂಕುಮ ಏರಿಸಿ, ಸೊ ಇದನ್ನು ಈ ಥರ ನಾವು ಅರಿಶಿನ ಕುಂಕುಮ ಏರಿಸಿ ಈ ಥರ ಪೇಪರ್ ಹಿಡ್ಕೊಂಡ್ಬಿಟ್ಟು ಶ್ರೀ ಸ್ವಾಮಿ ಸಮರ್ಥ ಶ್ರೀ ಸ್ವಾಮಿ ಸಮರ್ಥ ಅಂತ ಜಪ ಮಾಡಬೇಕು. ಸೊ ಜಪ ಮಾಡಿ ಈ ಪೇಪರ್ನ ಈ ಥರ ಹೊರಭಾಗದಲ್ಲಿ ಮಡಚಬೇಕು. ನಿಮಗೆ ಕಾಣ್ತಾ ಇದೆ ನೋಡಿ ಕರೆಕ್ಟಾಗಿ ಈ ಥರ. ಸೊ ಅಕ್ಕಪಕ್ಕ ಪೇಪರಲ್ಲಿ ಡಿಸೈನಲ್ಲಿ ತೋರಿಸಿರೋ ಥರ ಒಂದು ಫ್ಲವರ್ ಥರ ಬರುತ್ತೆ ಔಟ್ರ್ ಪುಟ್ಟು, ನೀವು ಅದನ್ನು ಮಾಡ್ಬೋದು. ಈ ಥರ ಚಿಕ್ಕದಾಗಿ ಪೇಪರ್ ರೆಡಿ ಮಾಡಿಕೊಂಡು, ಇದಕ್ಕೆ ಒಂದು ಸಾಂಬ್ರಾಣಿ ಕಪ್ಪು ಅಥವಾ ಒಂದು ಅಗರಬತ್ತಿಗೆ ಈ ಥರ ಹಿಡಿದು ಮಾತೆ ಲಕ್ಷ್ಮೀನ ನೆನೆಸ್ಕೊಂಡು ನೀವು ಇದನ್ನು ನಿಮ್ಮ ಪರ್ಸಲ್ಲಿ ಇಟ್ಕೋಬೇಕು. ಇದನ್ನು ಈ ಅಮಾವಾಸ್ಯೆ ಮಾಡಿದ ಮೇಲೆ ಪುನಃ ನೆಕ್ಸ್ಟ್ ಅಮಾವಾಸ್ಯೆ ಇದನ್ನು ಪರ್ಸಿಂದ ಹೊರಗಡೆ ತೆಗೆದು ಇದನ್ನು ಬರ್ನ್ ಮಾಡಿ, ಸೊ ನೀವು ಆ ಒಂದು ಪೌಡ್ರನ್ನ ಹೊರಗಡೆ ಬಿಟ್ಟಾಕ್ಬೋದು ಅಥವಾ ಹಣೆಗೂ ಇಟ್ಕೋಬೋದು, ನಿಮ್ಮ ಅನುಕೂಲತೆ. ಸೊ ಯಾವ ಥರ ಇದೆಯೋ ಆ ಥರ ಮಾಡ್ಬೋದು. ಸೊ ಇದರಿಂದ ಏನಾಗೋಗುತ್ತೆ, ಒಂದು ನವಗ್ರಹಗಳ ಶಕ್ತಿ, ಸೊ ಸದಾ ಅವರ ನವಗ್ರಹಗಳ ಒಂದು ಕೃಪಾಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಸೊ ರೆಮಿಡಿ ಇದು ಸಿಂಪಲ್ ರೆಮಿಡಿ ಇದೆ, ಏನು ಇದರಲ್ಲೇನು ಕಷ್ಟ ಇಲ್ಲ, ಏನು ಇನ್ವೆಸ್ಟ್ಮೆಂಟ್ ಇಲ್ಲ. ಪ್ರಯತ್ನ ಮಾಡೋದು ನಮ್ಮ ಧರ್ಮ. ಫಲಗಳು ಸ್ವಾಮಿ ಸಮರ್ಥರ ಮೇಲೆ ಬಿಟ್ಟು ಈ ರೆಮಿಡಿನ ಖಂಡಿತವಾಗಿ ನೀವು ಮಾಡಿ ನಾಳೆ. ಸೊ ನಾಳೆ ಗುರುವಾರ ಇದೆ, ಸೊ ಒಳ್ಳೆಯ ದಿನ ಇದೆ ಖಂಡಿತವಾಗಿಯೂ. ಸೊ ಯಾಕೆ ಇದನ್ನು ಇಷ್ಟೊಂದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಗುರುವಾರ ಆ ಸ್ವಾಮಿ ಸಮರ್ಥರ ಕೃಪಾಶೀರ್ವಾದದ ವಾರ, ದತ್ತ ಮಹಾರಾಜರ ಕೃಪಾಶೀರ್ವಾದ ವಾರ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಸೊ ಮತ್ತೆ ನಾವು ನಿಮಗೆ ತಿಳಿಸ್ದಂಗೆ 13ನೇ ತಾರೀಕು ಗಾಣಗಾಪುರಕ್ಕೆ ಬರ್ತಾಯಿದ್ದೀವಿ. ಸೊ ನೀವೆಲ್ಲರೂ ಗಾಣಗಾಪುರಕ್ಕೆ ಬನ್ನಿ, ಆ ಒಂದು ಕೃಪಾಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ.
ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.